ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಸಭೆ ನಡೆಸಲಾಯಿತು. ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಸಭೆಯ ನೇತೃತ್ವ ವಹಿಸಿಕೊಂಡರು. ದೂರುಗಳಿಂದ ಬಂದಿದ್ದ ಹಲವಾರು ಜನರು ತಮ್ಮ ಸಮಸ್ಯೆಗಳನ್ನು ಸಚಿವರು ಅಧಿಕಾರಿಗಳ ಮುಂದಿಟ್ಟರು. ಈ ವೇಳೆ ಸಾರ್ವಜನಿಕರ ಸಾಲಿನಲ್ಲಿ ಬಂದ ವ್ಯಕ್ತಿಯೊಬ್ಬನ ಸಮಸ್ಯೆ ಕೇಳಿ ಸಂತೋಷ್ ಲಾಡ್ ಅವರೇ ಗರಂ ಆದ ಘಟನೆ ಸಂಭವಿಸಿದೆ. ಸಾರಿಗೆ ಇಲಾಖೆಯಲ್ಲಿ ಸಿಕ್ಕಿರುವ ಕಂಡಕ್ಟರ್ ಕೆಲಸ ಬೇಡ, ನನಗೆ ಅದೇ ಇಲಾಖೆಯಲ್ಲಿ ವಾಚ್ಮೆನ್ ಕೆಲಸ ಕೊಡಿ ಅಂತ ವ್ಯಕ್ತಿಯೊಬ್ಬ ಬೇಡಿಕೆ ಇಟ್ಟಿದ್ದ. ಇದರಿಂದ ಕೆಂಡವಾದ ಸಚಿವ ಸಂತೋಷ್ ಲಾಡ್ ಆತನಿಗೆ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಅನೇಕರು ಸರ್ಕಾರಿ ಉದ್ಯೋಗಕ್ಕಾಗಿ ಒದ್ದಾಡ್ತಾ ಇದ್ದಾರೆ. ನಿನಗೆ ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ ನೌಕರಿ ಬಂದಿದೆ, ಅದನ್ನು ಬಿಟ್ಟು ವಾಚ್ಮೆನ್ ಕೆಲಸ ಕೇಳುತ್ತಿದೆಯಲ್ಲ, ನಿನಗೆ ಬುದ್ಧಿ ಇದೆಯಾ ಇಲ್ವಾ ಎಂದು ಹೆಸರು ಕೇಳುತ್ತಾರೆ. ಗೋಸ್ ಜಾದಾ ಕಾಕೆ ಆಯಾ ಕ್ಯಾ ಎಂದು ಗರಂ ಆಗಿದ್ದಾರೆ. ನಿನಗೆ ಇಷ್ಟವಾದದ್ದನ್ನು ನೀನು ಮಾಡು, ಆದರೆ ಯೋಚನೆ ಮಾಡಿ ಮನೆ ಬಾಗಿಲಿಗೆ ಬಂದ ಗೌರ್ಮೆಂಟ್ ನೌಕರಿ ಒದ್ದು ಹೋಗ್ತಿದ್ದೀಯಾ ಕಿವಿ ಮಾತು ಹೇಳಿದ್ದಾರೆ. ಅರ್ಥ ಆಯ್ತಪ್ಪ. ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಕಂಡಕ್ಟರ್ ಆದ್ರೆ ಏನು, ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಏನ್ ಮಾಡ್ಬೋದು, ಕಂಡಕ್ಟರ್ ಆದ್ರೆ ಏನ್ ಮಾಡ್ಬೋದು ಅಂತ ಕೇಳಿದೆ. ಮತ್ತೆ ಅಲ್ಲಿ ಕೂಡ ಅಷ್ಟೇ, ಅದನ್ನು ಪ್ರಾಬ್ಲಮ್ ಐತೆ. ನೀನು ವಾಚ್ಮನ್ ಆದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತದೆ, ಕಂಡಕ್ಟರ್ ಆದ್ರೆ ಯೂರಿಕ್ ಆಸಿಡ್ ನೀರು ಕಮ್ಮಿ ಕುಡಿಬೇಕು, ಮಟನ್ ತಿನ್ನಬಾರ್ದು, ಚಿಕನ್ ತಿನ್ನಬಾರ್ದು, ಶುಗರ್ ತಿನ್ನಬಾರ್ದು. ಇದು ಯೂರಿಕ್ ಆಸಿಡ್ ಸಮಸ್ಯೆ ಇರೋದು. ನೋಡು, ಆದ್ರೆ ಮಾಡು, ಅನುಕೂಲ ಆದ್ರೆ ಮಾಡಿದ್ದು ಮಾಡಬೇಡಪ್ಪ. ನೋಡು, ನೀನು ಅನುಕೂಲ ಆದ್ರೆ ಮಾಡು, ಕೆಲಸ ಕೈಗೆ ಬಂದಿದ್ದು ಮಾಡಬಾರ್ದು. ಕೈಯಾಗಿ ಬಂದ್ರೆ ಕೆಲಸ ಕಳ್ಕೋಬೇಕು ನೋಡಿ. ನಾವು ಮರ್ಯಾದೆ ಪ್ರಶ್ನೆ, ಕಂಡಕ್ಟರ್ ಆಗಕ್ಕೆ ಬೇಡ, ನಾವು ಏನಿದ್ರು ವಾಚ್ಮನ್ ಆಗ್ಬೇಕು ನಾವು. ನೋಡಪ್ಪ, ಬೇಡ ಆಗ್ಲೇಬಾರ್ದು, ಏನಾಗಿದೆ ಕಂಡಕ್ಟರ್ ಆದ್ರೆ ನಾವು ಮರ್ಯಾದೆ ಹೋಗ್ತದೆ, ಆಗಕ್ಕೆ ಬೇಡ. ಇನ್ನು ಕಾಯಪ್ಪ, ಇನ್ನು 5-6 ವರ್ಷ ಆಗಲಿ ವಾಚ್ಮನ್ ಕೆಲಸ ಸಿಕ್ಕ ಮಾಡುವಂತೆ. ನಡಿ, ಒಳ್ಳೇದು ಮಾಡಿ ನಡಿಯಪ್ಪ. ದೇವ್ರು ಅಲ್ರಿ, ಬುದ್ಧಿ ಐತೇನ ನಿನಗೆ? ಬುದ್ಧಿ ಐತ ನಿನಗೆ? ಸರ್ಕಾರಿ ಕೆಲಸ ಸಿಕ್ಕತ್ತಂದ್ರೆ ಹಾಗೆ ಕಾಲೇ ಓದ್ದು ಹೋಗ್ತಿಲ್ಲ ನೀನು. ये इन हेसरू क्या गोश्त ज्यादा खा कोई क्या थी तुम्हें? सुनो जे, बार रोज बोले बेटे गवर्नमेंट ಕೆಲಸ ಮನೆ ಮುಂದೆ ಕೊಡ್ತಾರೆ ಅಂತ ಹೇಳಿದ್ರೆ ಒಪ್ಕೊಳ್ಳಾರಂಗೆ ಹೋಗ್ತಿಲ್ಲ ನೀನು. ಯಾವ ಊರು ನಿಮ್ದು? जाओ जजमान, जाओ, काम मिलता है, ज्वाइन करो, जाओ. कोसो तो काम करे तो काम इसने क्या? ड्राइवर लाइसेंस भी करा देते, जाओ चाहे तो. ಅರ್ಥ ಆಯ್ತಪ್ಪ. ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಕಂಡಕ್ಟರ್ ಆದ್ರೆ ಏನು, ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಏನ್ ಮಾಡ್ಬೋದು, ಕಂಡಕ್ಟರ್ ಆದ್ರೆ ಏನ್ ಮಾಡ್ಬೋದು ಅಂತ ಕೇಳಿದೆ. ಮತ್ತೆ ಅಲ್ಲಿ ಕೂಡ ಅಷ್ಟೇ, ಅದನ್ನು ಪ್ರಾಬ್ಲಮ್ ಐತೆ. ನೀನು ವಾಚ್ಮನ್ ಆದ್ರೆ ಯೂರಿಕ್ ಆಸಿಡ್ ಜಾಸ್ತಿ ಆಗ್ತದೆ, ಕಂಡಕ್ಟರ್ ಆದ್ರೆ ಯೂರಿಕ್ ಆಸಿಡ್ ನೀರು ಕಮ್ಮಿ ಕುಡಿಬೇಕು, ಮಟನ್ ತಿನ್ನಬಾರ್ದು, ಚಿಕನ್ ತಿನ್ನಬಾರ್ದು, ಶುಗರ್ ತಿನ್ನಬಾರ್ದು. ಇದು ಯೂರಿಕ್ ಆಸಿಡ್ ಸಮಸ್ಯೆ ಇರೋದು. ನೋಡು, ಆದ್ರೆ ಮಾಡು, ಅನುಕೂಲ ಆದ್ರೆ ಮಾಡಿದ್ದು ಮಾಡಬೇಡಪ್ಪ. ನೋಡು, ನೀನು ಅನುಕೂಲ ಆದ್ರೆ ಮಾಡು, ಕೆಲಸ ಕೈಗೆ ಬಂದಿದ್ದು ಮಾಡಬಾರ್ದು. ಕೈಯಾಗಿ ಬಂದ್ರೆ ಕೆಲಸ ಕಳ್ಕೋಬೇಕು ನೋಡಿ. ನಾವು ಮರ್ಯಾದೆ ಪ್ರಶ್ನೆ, ಕಂಡಕ್ಟರ್ ಆಗಕ್ಕೆ ಬೇಡ, ನಾವು ಏನಿದ್ರು ವಾಚ್ಮನ್ ಆಗ್ಬೇಕು ನಾವು. ನೋಡಪ್ಪ, ಬೇಡ ಆಗ್ಲೇಬಾರ್ದು, ಏನಾಗಿದೆ ಕಂಡಕ್ಟರ್ ಆದ್ರೆ ನಾವು ಮರ್ಯಾದೆ ಹೋಗ್ತದೆ, ಆಗಕ್ಕೆ ಬೇಡ. ಇನ್ನು ಕಾಯಪ್ಪ, ಇನ್ನು 5-6 ವರ್ಷ ಆಗಲಿ ವಾಚ್ಮನ್ ಕೆಲಸ ಸಿಕ್ಕ ಮಾಡುವಂತೆ. ನಡಿ, ಒಳ್ಳೇದು ಮಾಡಿ ನಡಿಯಪ್ಪ. ದೇವ್ರು ಅಲ್ರಿ, ಬುದ್ಧಿ ಐತೇನ ನಿನಗೆ? ಬುದ್ಧಿ ಐತ ನಿನಗೆ? ಸರ್ಕಾರಿ ಕೆಲಸ ಸಿಕ್ಕತ್ತಂದ್ರೆ ಹಾಗೆ ಕಾಲೇ ಓದ್ದು ಹೋಗ್ತಿಲ್ಲ ನೀನು. ये इन हेसरू क्या गोश्त ज्यादा खा कोई क्या थी तुम्हें? सुनो जे, बार रोज बोले बेटे गवर्नमेंट ಕೆಲಸ ಮನೆ ಮುಂದೆ ಕೊಡ್ತಾರೆ ಅಂತ ಹೇಳಿದ್ರೆ ಒಪ್ಕೊಳ್ಳಾರಂಗೆ ಹೋಗ್ತಿಲ್ಲ ನೀನು. ಯಾವ ಊರು ನಿಮ್ದು? जाओ जजमान, जाओ, काम मिलता है, ज्वाइन करो, जाओ. कोसो तो काम करे तो काम इसने क्या? ड्राइवर लाइसेंस भी करा देते, जाओ चाहे तो. ಅರ್ಥ ಆಯ್ತಪ್ಪ. ಸೆಕ್ಯೂರಿಟಿ ಗಾರ್ಡ್ ಇಲ್ಲ, ಕಂಡಕ್ಟರ್ ಆದ್ರೆ ಏನು, ಸೆಕ್ಯೂರಿಟಿ ಗಾರ್ಡ್ ಆದ್ರೆ ಏನ್ ಮಾಡ್ಬೋದು, ಕಂಡಕ್ಟರ್ ಆದ್ರೆ ಏನ್ ಮಾಡ್ಬೋದು ಅಂತ ಕೇಳಿದೆ.